ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ಧನ್ಯರಾಗೋಣ. ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಬಹುದು, ಆದರೆ ನಿಮ್ಮ ಸಹಾಯವನ್ನ ತೆಗೆದುಕೊಂಡು ನಿಮಗೆ ಅನ್ಯಾಯವನ್ನ ಮಾಡುವಂತಹ, ಮೋಸವನ್ನ ಮಾಡುವಂತಹ ಜನರನ್ನ ಯಾವತ್ತಿಗೂ ಕೂಡ ಕ್ಷಮಿಸುವುದಕ್ಕೆ ಹೋಗಬೇಡಿ. ತಪ್ಪಿಗೆ ಕ್ಷಮೆ ಎನ್ನುವುದು ಇದೆ, ಆದರೆ ಮೋಸಕ್ಕೆ, ಅನ್ಯಾಯಕ್ಕೆ ಕ್ಷಮೆ ಎನ್ನುವುದು ಇಲ್ಲವೇ ಇಲ್ಲ. ಜೀವನದಲ್ಲಿ ನಿಮ್ಮಿಂದಲೇ ಎಲ್ಲವನ್ನ ಪಡೆದುಕೊಂಡು ನಿಮಗೆ ಮೋಸ ವಂಚನೆ ಮಾಡುವವರನ್ನ ದೂರವೇ ಇಡುವುದು ಒಳ್ಳೆಯದು. ದೊಡ್ಡವರಾಗಲು ಪ್ರಯತ್ನವನ್ನ ಪಡಬೇಕು ನಿಜ, ಒಳ್ಳೆಯವನಾಗಲು ಪ್ರಯತ್ನ ಪಡು, ಆಗ ನೀನೇ ದೊಡ್ಡವನಾಗುತ್ತೀಯ. ಹಾಗಂದ ಮಾತ್ರಕ್ಕೆ ದೊಡ್ಡವನಲ್ಲ, ಚಿಕ್ಕವನು ಕೂಡ ಅಲ್ಲ. ವ್ಯಕ್ತಿತ್ವ ಎನ್ನುವುದು ನಮ್ಮ ದೊಡ್ಡತನವನ್ನ, ನಮ್ಮ ಚಿಕ್ಕತನವನ್ನ ನಿರ್ಧರಿಸುವುದು. ನಮ್ಮ ಬಳಿಯಲ್ಲಿ ಇರುವಂತಹ ಆಸ್ತಿ ಅಂತಸ್ತು ಅಲ್ಲವೇ ಅಲ್ಲ. ನಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವಂತಹ ವ್ಯಕ್ತಿಗಳ ಮುಂದೆ ನೀವು ವಾದವನ್ನ ಮಾಡುವುದಕ್ಕೆ ಹೋಗಬೇಡಿ. ಅವರು ನಿಮ್ಮ ಅಭಿಪ್ರಾಯ ಎಂದಿಗೂ ಕೂಡ ಒಪ್ಪುವುದಿಲ್ಲ. ಅವರ ನಿಲುವುಗಳನ್ನು ಎಂದಿಗೂ ಕೂಡ ಅವರು ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಂದಲೂ ಕೂಡ ಸಾಧ್ಯವಾಗದೇ ಇರುವಂತಹ ಆ ಒಂದು ನಿರ್ಧಾರಗಳನ್ನಾಗಲಿ ಕೆಲಸವನ್ನಾಗಲಿ ನೀವು ಎಂದಿಗೂ ಕೂಡ ಮಾಡಲೇಬಾರದು. ಅಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ. ಅಂಥವರಿಂದ ದೂರ ಇರುವುದೇ ನಿಮ್ಮ ಇಡೀ ಜೀವನಕ್ಕೆ ಒಳ್ಳೆಯದನ್ನ ಕರುಣಿಸುತ್ತದೆ. ಹಾಗಾಗಿ ಅಂಥವರಿಂದ ದೂರ ಇರುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕೆಸರು ಇದೆ ಎಂದು ಗೊತ್ತಾದ ಮೇಲೆ ಅದರಿಂದ ತಪ್ಪಿಸಿಕೊಂಡು ಹೋಗಬೇಕೇ ವಿನಃ ಅದರಲ್ಲಿ ಕಾಲಿಡುವುದಕ್ಕೆ ಹೋಗಬಾರದು. ಆಗ ಕೆಸರು ನಮ್ಮ ಕಾಲಿಗೆ ಹಚ್ಚುತ್ತದೆ ಎನ್ನುವುದನ್ನು ಮರೆಯಬಾರದು. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕಂತಹ ಯಶಸ್ಸು ಅಹಂಕಾರವನ್ನು ಸೃಷ್ಟಿ ಮಾಡುತ್ತದೆ. ತಡವಾಗಿ ಗೆದ್ದವನು ಮೊದಲನೆಯ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠವನ್ನು ಹೇಳಬಲ್ಲ ಎನ್ನುವುದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೂ ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು. ಆಗ ಮಾತ್ರ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ತಡವಾಗಿ ಯಶಸ್ಸು ಎನ್ನುವುದು ನಿಮಗೆ ಪ್ರಾಪ್ತಿಯಾದರೂ ಕೂಡ ಖಂಡಿತವಾಗಿಯೂ ನಿಮ್ಮ ಮುಂದಿನ ಜೀವನ ಪಯಣ ಎನ್ನುವುದು ಉಲ್ಲಾಸಭರಿತವಾಗಿ ಇರುವುದು. ಗುರಿಯಿದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸಾಗಿಯೇ ಉಳಿಯುತ್ತದೆ. ಗುರಿಯಿಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥವಾಗುವುದು. ಗುರಿ ಹಾಗೂ ಪ್ರಯತ್ನ ಎರಡು ಇದ್ದರೆ ನೀವು ಜಗತ್ತನ್ನು ಕೂಡ ಬದಲಾಯಿಸಬಹುದು. ಗುರಿಯ ಜೊತೆಗೆ ಪ್ರಯತ್ನ ಎನ್ನುವುದು ಕೂಡ ಮನುಷ್ಯನಿಗೆ ತುಂಬಾನೇ ಮುಖ್ಯವಾಗುತ್ತದೆ ತಾನು ಅಂದುಕೊಂಡಂತಹ ಗುರಿಯನ್ನ ಸಾಧಿಸುವುದಕ್ಕೆ. ಹಾಗಾಗಿ ಪ್ರಯತ್ನವನ್ನ ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಬಾರದು. ಸಾಧನೆ ಮಾಡಬೇಕು ಅನ್ನುವುದು ಏನೂ ಕೂಡ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನ ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಇದ್ದ ಹಾಗೆ. ಇವತ್ತಿನ ಜೀವನ ಶೈಲಿಯಲ್ಲಿ ಒಳ್ಳೆಯತನ, ಸರಳತೆ ಎನ್ನುವುದು ತೀರಾನೇ ವಿರಳವಾಗಿದೆ. ಹಾಗಾಗಿ ಒಳ್ಳೆಯತನವನ್ನ ಯಾರಲ್ಲಿ ಅಳವಡಿಸಿಕೊಂಡು ಜೀವನ ಶೈಲಿಯನ್ನ ರೂಢಿಸಿಕೊಂಡು ಇರುತ್ತಾರೆಯೋ ಅವರೇ ನಿಜವಾಗಿಯೂ ಕೂಡ ಈ ಜಗತ್ತಿನಲ್ಲಿ ಪುಣ್ಯವಂತರು. ಹಾಗೂ ಆ ಪರಮಾತ್ಮ ಶ್ರೀಕೃಷ್ಣನ ಆಶೀರ್ವಾದ ಎನ್ನುವುದು ಅವರ ಜೊತೆಯಲ್ಲಿ ಸದಾಕಾಲ ಇರುವುದು. ಜೀವನದಲ್ಲಿ ನೀವು ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನವನ್ನ ಪಡುವುದಕ್ಕೆ ಹೋಗಲೇಬೇಡಿ. ನೀವು ಯಾರನ್ನೂ ಕೂಡ ಇಲ್ಲಿ ಮೆಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಸಲಿಗೆ ನೀವು ಮೆಚ್ಚಿಸುವುದಕ್ಕೆ ಈ ಭೂಮಿಗೆ ಬಂದಿರುವುದಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನ ನಡೆಸುವುದು ಎಂದಿಗೂ ಕೂಡ ಅದು ಅಸಾಧ್ಯವಾಗಿರುವಂತಹ ಕೆಲಸ. ಹಾಗಾಗಿ ನೀವು ನಿಮ್ಮ ಜೀವನವನ್ನು ನೀವು ನಿರ್ವಹಿಸಬೇಕು. ಹಾಗಾಗಿ ನೀವು ನಿಮ್ಮ ಜೀವನದ ಏಳಿಗೆಯನ್ನ ಬಯಸಬೇಕು. ಕಂಡವರ ಮೇಲೆ ಕಂಡವರು ಮಾತನಾಡುವಂತಹ ನಿಮ್ಮ ಮಾತುಗಳ ಮೇಲೆಯಾಗಲಿ, ಅವರು ಆಡುವಂತಹ ಮಾತುಗಳ ಮೇಲೆಯಾಗಲಿ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಕಂಡವರಿಗೆ ಅವರು ಕಂಡಿರುವುದನ್ನು ಮಾತ್ರ ಹೇಳುತ್ತಾರೆ, ಮಾತನಾಡುತ್ತಾರೆ. ಅವರಿಗೆ ನಿಜವಾಗಿಯೂ ಕೂಡ ನಿನ್ನ ಬಗ್ಗೆ ಏನು ತಾನೇ ಗೊತ್ತಿರುವುದಕ್ಕೆ ಸಾಧ್ಯವಾದೀತು. ಮನುಷ್ಯ ಯಾವುದೋ ಒಂದನ್ನ ನೋಡಿ ಮಾತ್ರ ಆತನ ವ್ಯಕ್ತಿತ್ವದ ಬಗ್ಗೆ ನಿರ್ಧಾರವನ್ನ ಮಾಡುವುದಕ್ಕೆ ಹೋಗಲೇಬಾರದು.
ಆ ಕ್ಷಣ, ಆ ಸಂದರ್ಭ ಆತನನ್ನ ಆ ರೀತಿಯ ವರ್ತನೆಗಳನ್ನು ಮಾಡುವಂತೆ ಮಾಡಿರಬಹುದು. ಅದನ್ನು ಬದಿಗೊತ್ತಿ ಆತನ ವ್ಯಕ್ತಿತ್ವ ಏನು ಎನ್ನುವುದನ್ನು ಮೊದಲು ಅರಿಯಬೇಕು. ತದನಂತರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನಾಗಲಿ ಇಲ್ಲ ಸಲ್ಲದ ಮಾತುಗಾರಿಕೆಯನ್ನಾಗಲಿ ಇತರರ ಮುಂದೆ ಹೇಳುವುದಕ್ಕೆ ಹೋಗಬೇಕು. ಒಂದನ್ನು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವು ಇತರರ ಬಗ್ಗೆ ಮಾತನಾಡುವಂತಹ ಮಾತುಗಳು ಹಾಗೂ ನಾವು ಆಡುವಂತಹ ಮಾತುಗಳು ನಿಜವಾಗಿ ಇರದೇ ಇದ್ದರೆ ಖಂಡಿತವಾಗಿಯೂ ಕೂಡ ನಾವು ಆಡಿರುವಂತಹ ಮಾತುಗಳಿಗೆ ತಕ್ಕ ರೀತಿಯ ಪ್ರತಿಫಲವನ್ನ ಎಲ್ಲವನ್ನ ನಾವೇ ಅನುಭವಿಸಬೇಕಾಗುತ್ತದೆ. ನೊಣಗಳು ನಮ್ಮ ಸುಂದರವಾಗಿರುವಂತಹ ಇಡೀ ದೇಹವನ್ನ ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿ ಇರುವಂತಹ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾ ಇರುತ್ತಾರೆ. ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯ ಒಳ್ಳೆಯ ಗುಣಗಳ ಬಗ್ಗೆ ಮಾತನಾಡುವಾಗ ಎಲ್ಲರೂ ಕೂಡ ಸುಮ್ಮನೆ ಇರುತ್ತಾರೆ. ಅದೇ ವ್ಯಕ್ತಿಯ ಕೆಲವು ಕೆಟ್ಟ ಗುಣಗಳನ್ನು ಮಾತ್ರ ಮಾತನಾಡುವಾಗ ನಂದೂ ಒಂದು ಇರಲಿ ಎಂದು ಎಲ್ಲರೂ ಮಾತನಾಡುವುದಕ್ಕೆ ನಾ ಮುಂದೆ ಎಂದು ಎದ್ದು ಬರುತ್ತಾರೆ. ಏಕೆಂದರೆ ಅದು ಅವರಲ್ಲಿ ಇರುವಂತಹ ರಾಕ್ಷಸ ತತ್ವ ಎನ್ನುವುದು ಆ ವ್ಯಕ್ತಿಯಲ್ಲಿ ಇರುವಂತಹ ಒಳ್ಳೆಯ ಗುಣವನ್ನು ಕಂಪಿಸುವಂತೆ ಮಾಡುತ್ತದೆ. ಮನುಷ್ಯ ಎಷ್ಟೇ ಕೆಂಪಾಗಿ ಇದ್ದರೂ ಕೂಡ ಅವನ ನೆರಳು ಕಪ್ಪಿಗೆಯೇ ಇರುತ್ತದೆ. ನಾನು ಎಷ್ಟೇ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ಜೀವನದಲ್ಲಿ ನೀವು ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರ ಒಂದೇ ಒಂದು ಇದ್ದರೆ ನೀವು ಅದೆಂತಹ ಸ್ಥಾನಕ್ಕೆ ಏರಿದರೂ ಕೂಡ ಕೊನೆಗೆ ಕೆಳಗೆ ಇಳಿಯಲೇಬೇಕು. ಅಹಂಕಾರ ಇದ್ದವನ ಬಾಳಲ್ಲಿ ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ತನಗೂ ಒಂದು ದಿನ ಸಾವಿದೆ ಎಂದು ಅರಿತಿರುವವನು ಇನ್ನೊಬ್ಬರಿಗೆ ಎಂದಿಗೂ ಕೂಡ ತೊಂದರೆಯನ್ನು ಕೊಡುವುದಕ್ಕೆ ಹೋಗುವುದೇ ಇಲ್ಲ. ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವಿಗಳಿಗೂ ಕೂಡ ಒಂದಲ್ಲ ಒಂದು ದಿನ ಅಂತ್ಯ ಎನ್ನುವುದು ಇದೆ. ಇಲ್ಲಿ ನಿರಂತರವಾಗಿ ಅಥವಾ ಚಿರಂಜೀವಿಯಾಗಿ ಉಳಿಯುವವರು ಯಾರೂ ಕೂಡ ಇಲ್ಲ. ಹಾಗಂದ ಮಾತ್ರಕ್ಕೆ ನಮ್ಮ ಜೀವನದಲ್ಲಿ ಬರುವಂತಹ ಸಂಕಟಗಳು, ನೋವುಗಳು ಅವು ಶಾಶ್ವತವಾಗಿ ನಮ್ಮ ಜೀವನದಲ್ಲಿ ಉಳಿಯುತ್ತವೆಯೇ? ಖಂಡಿತವಾಗಿಯೂ ಕೂಡ ಇಲ್ಲ. ಆ ಕ್ಷಣಕ್ಕೆ ಮಾತ್ರ ನೋವು, ಸಂಕಟ, ದುಃಖ ಎಲ್ಲವೂ ಕೂಡ ಬರಬಹುದು. ಆದರೆ ಸಮಯ ಕಳೆದಂತೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ, ಸಿಕ್ಕೇ ಸಿಗುತ್ತದೆ. ತಾಳ್ಮೆ ಎನ್ನುವುದು ಮನುಷ್ಯನಿಗೆ ತುಂಬಾನೇ ಮುಖ್ಯವಾದದ್ದು. ನೆನಪಿರಲಿ, ನೀನು ಇಂದು ಬೇರೆಯವರ ಕಣ್ಣುಗಳಲ್ಲಿ ತರಿಸಿರುವಂತಹ ಕಣ್ಣೀರು ಖಂಡಿತವಾಗಿಯೂ ಕೂಡ ನಾಳೆ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ಕೆಡಕನ್ನು ಬಯಸುವುದಕ್ಕೆ, ಯಾರ ಕಣ್ಣೀರಲ್ಲಿಯೂ ಕೂಡ ನೀನು ಸಂತೋಷವನ್ನು ಕಾಣುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ಆ ಹಂತಕ್ಕೆ ಅಥವಾ ಆ ಕ್ಷಣಕ್ಕೆ ಮಾತ್ರ ನಿನಗೆ ತೃಪ್ತಿಯನ್ನು ಕೊಟ್ಟರೂ ಕೂಡ ಕ್ರಮೇಣವಾಗಿ ನಿಮ್ಮ ಜೀವನದಲ್ಲಿ ಅದು ಭಯಾನಕವಾಗಿರುವಂತಹ ಪರಿಣಾಮವನ್ನೇ ಬೀರುತ್ತದೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವಂತಹ ದೊಡ್ಡ ಗುಣ ಇರುತ್ತದೆಯೋ ಆ ವ್ಯಕ್ತಿ ತನ್ನ ಗರಿವಿಲ್ಲದಂತೆ ಬಹು ಎತ್ತರವಾಗಿರುವಂತಹ ಸ್ಥಾನಕ್ಕೆ ಬೆಳೆಯುತ್ತಾನೆ. ಹಾಗಾಗಿ ವ್ಯಕ್ತಿಯು ಬೆಳೆಯುವುದನ್ನು ಕಲಿಯಬೇಕು, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು, ಒಳ್ಳೆಯ ಆಲೋಚನಾ ಶೈಲಿಗಳನ್ನು ಮೈಗೂಡಿಸಿಕೊಳ್ಳಬೇಕು. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಅಲ್ಲ. ಮನುಷ್ಯನೇ ಶಾಶ್ವತ ಅಲ್ಲ ಎಂದಾಗ ಇನ್ನು ಆತನ ಬಳಿಯಲ್ಲಿ ಇರುವಂತಹ ಆಸ್ತಿ, ಅಂತಸ್ತು ಯಾವುದು ಕೂಡ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಾದೀತು ಹೇಳಿ? ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು. ದೇವರು ನಿಮಗಾಗಿಯೇ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರಬಹುದು ಅಲ್ಲವೇ? ಹಾಗಾಗಿ ಜೀವನದಲ್ಲಿ ನೀವು ಗುರಿಯನ್ನ ಕಾಣಬೇಕು ಅನ್ನುವುದಾದರೆ ತಾಳ್ಮೆಯನ್ನ ಮೈಗೂಡಿಸಿಕೊಳ್ಳಿ. ಆ ತಾಳ್ಮೆಗೆ ತಕ್ಕ ರೀತಿಯ ಯೋಚನಾ ಶೈಲಿಗಳನ್ನು ರೂಢಿಸಿಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನ, ಅಂದುಕೊಂಡಂತಹ ಕೆಲಸವನ್ನ ಮಾಡೇ ಮಾಡುತ್ತೀರಾ. ಭಯ ಎನ್ನುವುದು ಬೇಡವೇ ಬೇಡ, ಕೇವಲ ಆತ್ಮವಿಶ್ವಾಸವೊಂದು ಇದ್ದರೆ ಸಾಕಾಗುವುದು. ಜೀವನದಲ್ಲಿ ಕಾಲಿಗೆ ಆದಂತಹ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ, ಮನಸ್ಸಿಗೆ ಆಗಿರುವಂತಹ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ.
ಮನಸ್ಸಿಗೆ ಆಗಿರುವಂತಹ ಗಾಯವನ್ನು ನೆನೆಸಿಕೊಂಡು ಇಡೀ ನಿಮ್ಮ ಜೀವನವನ್ನು ಕಳೆಯುವ ಬದಲು ಮುಂದೆ ಹೇಗೆ ಬದುಕಬೇಕು, ಮುಂದೆ ಹೇಗೆ ಜೀವನವನ್ನು ನಡೆಸಬೇಕು ಎನ್ನುವ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನಗಳು, ಒಳ್ಳೆಯ ದಾರಿಗಳು ನೆನಪಾಗುವುದು. ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರು ಕೂಡ ಆಗಿರಬಹುದು, ಆದರೆ ವಾಸ್ತವದಲ್ಲಿ ಯಾರ ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವ ಎನ್ನುವುದು ಇರುತ್ತದೆಯೋ ಅವರೇ ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವರು. ಈ ಸ್ನೇಹವಾಗಲಿ, ಕರುಣೆಯಾಗಲಿ, ಪ್ರೀತಿಯಾಗಲಿ ಇಂತಹ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಏಕೆಂದರೆ ಇಲ್ಲಿ ಯಾವುದು ಕೂಡ ನಮ್ಮದಲ್ಲ, ಯಾವುದು ಕೂಡ ಇಲ್ಲಿ ತಮ್ಮದಲ್ಲ. ಇದನ್ನು ಸರಿಯಾಗಿ ಅರ್ಥೈಸಿಕೊಂಡು ಜೀವನವನ್ನು ನಿರ್ವಹಿಸಿಕೊಂಡು ಹೋದಾಗ ಮಾತ್ರ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಇಲ್ಲವೆಂದರೆ ನಮ್ಮ ಜೀವನ ಎನ್ನುವುದು ಸರ್ವನಾಶವಾಗುವುದು. ಧರ್ಮದಲ್ಲಿ ನಡೆಯುವಂಥವರಿಗೆ ನೂರಾರು ವಿಘ್ನಗಳು ಬಂದೇ ಬರುತ್ತದೆ. ಆದರೂ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ರಕ್ಷಣೆಯನ್ನು ಕೊಡುತ್ತವೆ. ಧರ್ಮದಿಂದ ಜೀವನದಲ್ಲಿ ನಡೆಯುವುದನ್ನು ಕಲಿಯಬೇಕು. ಯಾರು ಧರ್ಮದಿಂದ ಜೀವನವನ್ನು ಕಳೆಯುತ್ತಾರೆಯೋ ಅವರನ್ನು ಧರ್ಮವೇ ರಕ್ಷಣೆಯನ್ನು ಮಾಡುತ್ತದೆ. ತಾಳ್ಮೆಗೂ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡುತ್ತಾ ಇರುವುದು ಶತಮೂರ್ಖರ ಲಕ್ಷಣ. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ಅತಿಯಾಗಿ ಪರೀಕ್ಷೆ ಮಾಡುವುದಕ್ಕೆ ಹೋಗಲೇಬಾರದು. ಪರೀಕ್ಷೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟೇ ಇರಬೇಕು. ಖಂಡಿತವಾಗಿಯೂ ಕೂಡ ಇನ್ನೊಬ್ಬರನ್ನು ನೀವು ತುಳಿದು ಜೀವಿಸುವುದಕ್ಕೆ ನಿರ್ಧಾರವನ್ನು ಮಾಡುವುದೇ ಆದರೆ ಖಂಡಿತವಾಗಿಯೂ ಆ ಜೀವನ ಪರಿಪಕ್ವತೆಯ ಜೀವನ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವಂತಹ ವ್ಯಕ್ತಿ ಕ್ಷಣ ಕ್ಷಣವೂ ಕೂಡ ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ. ಹಾಗಾಗಿ ಜೀವನದಲ್ಲಿ ಕ್ಷಮಿಸುವಂತಹ ವ್ಯಕ್ತಿ ನೀವಾಗಬೇಕು. ಶ್ರೇಷ್ಠತೆಯ ಗುಣಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಬದುಕು ಪರಿಪಕ್ವತೆಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದು. ಕೋಪದಲ್ಲಿ ಎಂದಿಗೂ ಕೂಡ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ನೀವು ಕೋಪದಲ್ಲಿ ಆಡಿರುವಂತಹ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತವೆ. ಅಸಮಾಧಾನದಿಂದ ಇದ್ದರೆ ಎಲ್ಲವೂ ನಿಮ್ಮ ಜೀವನಕ್ಕೆ ಕುತ್ತನ್ನು ತರುತ್ತದೆ. ಯಾವಾಗ ನೀವು ಸಮಾಧಾನದಿಂದ ಎಲ್ಲವನ್ನ ನಿಭಾಯಿಸುತ್ತೀರೋ ಆಗ ಎಲ್ಲವೂ ಕೂಡ ಕಾಲಾನಂತರದಲ್ಲಿ ಬದಲಾವಣೆ ಆಗುತ್ತಾ ಹೋಗುತ್ತದೆ. ಜೀವನವೇ ಹಾಗೆ, ಕಾಲಾನಂತರದಲ್ಲಿ ಬದಲಾವಣೆ ಆಗುವ ಹಾಗೆ ಜೀವನ ಬದಲಾವಣೆಯಾಗುತ್ತಾ ಸಾಗುವುದು. ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಕೂಡ, ಎಷ್ಟೇ ಚೆನ್ನಾಗಿ ಬಂಡಿಯನ್ನು ಎಳೆದರೂ ಕೂಡ ಕುದುರೆಗೆ ಏಟು ತಪ್ಪಿದ್ದಲ್ಲ, ಬಂಡಿ ಎಳೆಯುವಂತಹ ಎತ್ತಿಗೆ ಏಟು ತಪ್ಪಿದ್ದಲ್ಲ. ಎಷ್ಟೇ ರುಚಿಯಾಗಿ ಇರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಮರಗಳಿಗೆ ಕಲ್ಲಿನ ಏಟು ತಪ್ಪಿದ್ದಲ್ಲ. ಎಷ್ಟೇ ಶ್ರೇಷ್ಠವಾಗಿರುವಂತಹ ವ್ಯಕ್ತಿಯಾಗಿ ಬೆಳೆದರೂ ಕೂಡ ನಮಗೆ ಹಲವರ ನಿಂದನೆಗಳು ತಪ್ಪಿದ್ದಲ್ಲ. ಜೀವನವೇ ಹಾಗೆ, ಎಷ್ಟೇ ನಿಂದನೆಗಳು ಬಂದರೂ ಕೂಡ ಎಲ್ಲ ನಿಂದನೆಗಳನ್ನು ಮೆಟ್ಟಿ ನಡೆದು ಜೀವನದಲ್ಲಿ ಏನನ್ನಾದರೂ ಸಾಧಿಸುತ್ತೇನೆ ಎನ್ನುವ ಹಠದಿಂದ ನಡೆದಾಗ ಮಾತ್ರ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಮಾಡಿಕೊಳ್ಳಬೇಡಿ. ಏಕೆಂದರೆ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹ ಪಡುತ್ತಾರೆ ಹೊರತು ಕಬ್ಬಿಣದ ಬಗ್ಗೆ ಎಂದಿಗೂ ಕೂಡ ಸಂದೇಹವನ್ನು ಪಡುವುದಕ್ಕೆ ಹೋಗುವುದೇ ಇಲ್ಲ. ಹಾಗಾಗಿ ಸಂದೇಹ ಪಡುತ್ತಿದ್ದಾರೆ ಎಂದು ಜೀವನದಲ್ಲಿ ಬೇಸರಗೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತಿಗೂ ಕೂಡ ಎಂದಿಗೂ ಕಳೆದುಕೊಳ್ಳಬೇಡಿ. ಏಕೆಂದರೆ ಪ್ರೀತಿ ಎಲ್ಲರ ಮೇಲೆಯೂ ಕೂಡ ಹುಟ್ಟುವುದಿಲ್ಲ, ನಂಬಿಕೆ ಎಲ್ಲರ ಮೇಲೆಯೂ ಕೂಡ ಇರುವುದಿಲ್ಲ. ಅದು ಇದ್ದಾಗ ಅವುಗಳನ್ನು ನಾವು ಕಾಪಾಡಿಕೊಳ್ಳಬೇಕಾಗಿರುವುದು ನಮ್ಮದೇ ಆದ್ಯ ಕರ್ತವ್ಯವಾಗಬೇಕು. ಅಂದಾಗ ಪ್ರೀತಿಯಾಗಲಿ, ಮಮತೆಯಾಗಲಿ, ಕರುಣೆಯಾಗಲಿ ಜೀವನದಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದು. ಈ ಜಗತ್ತಿನಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣಲೇಬಾರದು. ಏಕೆಂದರೆ ಕುಡಿಯಲು ಯೋಗ್ಯವಲ್ಲದೆ ಇರುವಂತಹ ನೀರು ಸಹ ಬೆಂಕಿಯನ್ನು ಆರಿಸುತ್ತದೆ.
ಜೀವನದಲ್ಲಿ ಹಾಗೆ ಯಾರನ್ನೂ ಕೂಡ ನಾವು ಕೀಳಾಗಿ ನೋಡುವುದಕ್ಕೆ ಹೋಗಲೇಬಾರದು. ಇಂದು ಭಿಕ್ಷಕನಾಗಿ ಇದ್ದವನು ನಾಳೆ ಆ ಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಕೀಳಾಗಿ ಕಾಣುವುದನ್ನು ಮೊದಲು ಮನುಷ್ಯ ಬಿಟ್ಟು ಬಿಡಬೇಕು. ಜೀವನದಲ್ಲಿ ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹವನ್ನ ಬೆಳೆಸಬೇಡಿ. ಬದ್ಧತೆ ಇಲ್ಲದವರ ಜೊತೆ ಸಂಬಂಧವನ್ನ ಮಾಡಬೇಡಿ. ನಿಷ್ಠೆ ಇಲ್ಲದವರ ಜೊತೆ ಏನನ್ನೂ ಕೂಡ ನಿರೀಕ್ಷೆ ಮಾಡುವುದಕ್ಕೆ ಹೋಗಲೇಬೇಡಿ. ನಿರೀಕ್ಷೆ ಎಲ್ಲಿ ಇರಬೇಕೋ ಅಲ್ಲಿಯೇ ಇರಬೇಕು. ಅತಿಯಾದ ನಿರೀಕ್ಷೆ ಯಾರ ಮೇಲೆಯೂ ಕೂಡ ಬೇಡ. ನಿರೀಕ್ಷೆ ಎನ್ನುವುದು ಎಲ್ಲಿ ಹೆಚ್ಚಾಗಿ ಇರುತ್ತದೆಯೋ ಅಲ್ಲಿ ನೋವು, ಸಂಕಟ, ದುಃಖ ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಒಬ್ಬರ ಮನ ನೋಯಿಸಲು 1 ನಿಮಿಷ ಸಾಕಾಗುತ್ತದೆ. ಆದರೆ ಆ ನೊಂದಂತಹ ಮನಸ್ಸನ್ನ ಸರಿಪಡಿಸುವುದಕ್ಕೆ ವರುಷಗಳೇ ಮನುಷ್ಯನಿಗೆ ಬೇಕಾಗುತ್ತದೆ. ಯಾರಿಗೂ ಕೂಡ ನೋವನ್ನ ಕೊಟ್ಟು ಸಂತೋಷವಾಗಿ ಇರುತ್ತೇನೆ ಎಂದು ಹೇಳಬೇಡಿ, ಪಾಲಿಸಲು ಬೇಡಿ. ಸಹಾಯ ಎನ್ನುವುದು ಬಹು ಅತ್ಯಮೂಲ್ಯವಾದದ್ದು. ಅದು ಒಂದು ರೀತಿಯ ಉಡುಗೊರೆ ಇದ್ದ ಹಾಗೆ. ಆದುದರಿಂದ ಅದನ್ನು ಎಲ್ಲರಿಂದಲೂ ಕೂಡ ಅಪೇಕ್ಷಿಸಬೇಡಿ. ಏಕೆಂದರೆ ಕೆಲವರು ಮಾತ್ರ ಹೃದಯದಿಂದ ಶ್ರೀಮಂತರಾಗಿರುತ್ತಾರೆ. ಇನ್ನು ಕೆಲವರು ಹೃದಯದಲ್ಲಿ ಕಲ್ಲುಗಳನ್ನು, ಮುಳ್ಳುಗಳನ್ನು ಅಥವಾ ವಿಷವನ್ನು ತುಂಬಿಕೊಂಡು ಹೊರಗಡೆ ಮಾತ್ರ ಶ್ರೀಮಂತರ ಹಾಗೆ ಬಿಂಬಿಸುತ್ತಾರೆ. ಅಂಥವರ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ. ಜೀವನದಲ್ಲಿ ಶತ್ರುಗಳಿಲ್ಲ ಎಂದು ಚಿಂತಿಸಬೇಡಿ. ಸತ್ಯವನ್ನ ಹೇಳಲು ಶುರು ಮಾಡಿ. ತನ್ನಿಂದ ತಾನೇ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಹಾಗಾಗಿ ಜೀವನದಲ್ಲಿ ಸತ್ಯಕ್ಕೆ ಇವತ್ತು ಎಲ್ಲರೂ ಶತ್ರುವಾಗುತ್ತಾರೆ. ಅದೇ ಮೋಸ, ವಂಚನೆ, ಕಪಟತನಕ್ಕೆ ಎಲ್ಲರೂ ಕೂಡ ಗುಲಾಮರಾಗುತ್ತಾರೆ. ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಕೂಡ ಉತ್ತರ ಎನ್ನುವುದು ಸಿಗುವುದಿಲ್ಲ. ಮೌನವಾಗಿ ಇರುವುದರಿಂದಲೇ ಪ್ರತಿಯೊಂದು ಪ್ರಶ್ನೆಗೆ, ಪ್ರತಿಯೊಂದು ದುಃಖಕ್ಕೆ, ಪ್ರತಿಯೊಂದು ನೋವಿಗೂ ಕೂಡ ಒಂದು ಫಲಿತಾಂಶ ಎನ್ನುವುದಾಗಲಿ, ಒಂದು ಪರಿಹಾರ ಎನ್ನುವುದಾಗಲಿ ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ಬದುಕಬೇಕು ಅನ್ನುವುದೇ ಆದರೆ ಬರುವಂತಹ ಎಲ್ಲ ನೋವುಗಳನ್ನು ಸಹಿಸಿಕೊಳ್ಳಲೇಬೇಕು. ಬದುಕಬೇಕು ಅನ್ನುವುದೇ ಆದರೆ ಜೀವನದಲ್ಲಿ ಬರುವಂತಹ ಎಲ್ಲ ಸಂಕಟಗಳನ್ನು ಎದುರಿಸಲೇಬೇಕು. ಬದುಕಬೇಕು ಅನ್ನುವುದೇ ಆದರೆ ಜೀವನದಲ್ಲಿ ಎದುರಿಸಬೇಕಾಗಿರುವಂತಹ ಮಹೋನ್ನತವಾಗಿರುವಂತಹ ಮುಂದಿನ ಪೀಳಿಗೆಯ ಎಲ್ಲ ಸವಾಲುಗಳನ್ನು ಸ್ವೀಕರಿಸುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದುವರಿಯುವುದಕ್ಕೆ, ಬೆಳೆಯುವುದಕ್ಕೆ ಸಾಧ್ಯವಾಗುವುದು. ಮನುಷ್ಯನಿಗೆ ಕೆಟ್ಟ ಸಹವಾಸ ಕಲ್ಲಿದ್ದಲು ಇದ್ದಂತೆ. ಕಲ್ಲಿದ್ದಲು ಬಿಸಿಯಾದಾಗ ಕೈಗಳನ್ನು ಸುಡುತ್ತದೆ. ತುಂಬಾನೇ ತಣ್ಣಗೆ ಇದ್ದಾಗ ಕೈಗಳನ್ನು ಕಪ್ಪಾಗಿಸುತ್ತದೆ. ಜೀವನವೇ ಹಾಗೆ. ನಾವು ನಿಧಾನವಾಗಿ ಯೋಚಿಸಿ ನೋಡಿದಾಗ ಎಲ್ಲವೂ ಕೂಡ ಪರಿಹಾರದ ರೂಪದಲ್ಲಿ ಕಾಣತೊಡಗುತ್ತದೆ. ಅದೇ ನಾವು ಅವಸರದಲ್ಲಾಗಲಿ, ಕೋಪದಲ್ಲಾಗಲಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಜೀವನ ಎನ್ನುವುದು ಸರ್ವನಾಶವಾಗುವುದು. ಜೀವನವೇ ಒಂದು ಅದ್ಭುತ. ಆ ಅದ್ಭುತವನ್ನು ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು ಅನ್ನುವುದೇ ಆದರೆ ಜೀವನ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡುವುದನ್ನು ಕಲಿಯಬೇಕು. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.